ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ರಾಗಿಗೆ ಗೊಬ್ಬರ ಹಾಕಬೇಕು, ಯೂರಿಯಾನ. ಅದಕ್ಕೆ ಹೋಗ್ತಿದ್ದೀವಿ. ಈ ರೈಲ್ವೆ ಟ್ರ್ಯಾಕ್ ಬಂದುಬಿಟ್ಟು ಹುಬ್ಳಿ ಟು ಬೆಂಗಳೂರು ರೈಲ್ವೆ ಟ್ರ್ಯಾಕು. ಸರಿ ಅಂತ ಮುಂದಕ್ಕೆ ಹೋಗ್ತಿದ್ರೆ ಇಲ್ಲಿ ನಮ್ಮ ದರ್ಶನ್ ಬರೋ ರಾಗಿ ಹಾಕಿದ್ರು. ನಮ್ಕಿನ್ನ ಒಂದು 10 ದಿವಸ ಮುಂಚೆ ಹಾಕಿದ್ರು. ಅವರು ರಾಗಿನ ಮಿಷಿನಲ್ಲಿ ಬಿತ್ತಿಸಿದ್ರು. ನಾವು ಕೈಯಾಗಿ ಹೋಗಿದ್ವಿ, ಅದಕ್ಕೆ ಸರಿಯಾಗಿ ಹುಟ್ಟಿಲ್ಲ. ನಮ್ದೊಂದು ಸ್ವಲ್ಪ ಮಳೆ ಬರೋದು ಲೇಟ್ ಆಯಿತು. ಇದೇ ನೋಡಿ, ನಾವು ರಾಗಿ ಬಿತ್ತಿರೋದ್ವಲ್ಲ ಯಾವ ಥರ ಹುಟ್ಟಿದೆ, ಸರಿಯಾಗಿ ಹುಟ್ಟಿಲ್ಲ. 2 ಎಕರೆ ಬಿತ್ತಿದ್ವಿ ನಾವು ರಾಗಿನ ಕೈ ರಾಗಿ ಉಗ್ಗಿದ್ವಿ. ಹಂಗಾಗಿ ಈ ಥರ ಸರಿಯಾಗಿ ಹುಟ್ಟಿಲ್ಲ. ಬಿತ್ತಿದ ಮೇಲೆ ಮಳೆನೂ ಬಂದಿದ್ದಿಲ್ಲ. ಅದಕ್ಕೆ ಆದಂಗೆ ಆಗಲಿ ಅಂತ ಯೂರಿಯಾ ಉಗ್ಗಕ್ಕೆ ಬಂದಿದ್ದೀವಿ. ಇದು 2 ಎಕರೆಗೆ ರಾಗಿ ಹಾಕಿರೋದು. 25 ದಿನ ಆಯ್ತು, ಅದಕ್ಕೆ ಯೂರಿಯಾ ಉಗ್ಗಕ್ಕೆ ಬಂದಿದ್ದೀವಿ. ಗೊಬ್ಬರನ ನಾವು ನಮ್ಮ ಅಪ್ಪಾಜಿ ಉಗ್ಗಕ್ಕೆ ಬಂದಿದ್ದೀವಿ. ರಾಗಿ ಉಗ್ಗದ್ದೆಲ್ಲ ಆಯ್ತು. ಇಲ್ಲೇ ಒಂದು ಸ್ವಲ್ಪ ಸೈಡಿಗೆ ಅಲಸಂದೆ ಹಾಕಿದ್ವಿ. ಅಲಸಂದೆ ಎಲ್ಲ ಬಿಸಿಲು ಜಾಸ್ತಿ ಆಯ್ತಂದ್ರೆ ಎಲೆ ಎಲ್ಲ ತೂತು ಬಿದ್ದಿದೆ. ನೀರು ಬಿಟ್ಟು ಔಷಧಿ ಹೊಡಿಬೇಕು ಇದಕ್ಕೆ. ಈ ಕಡೆ ನಾನು ತೊಟ್ಟಿಗೆ ಮೋಟ್ರ್ ಆನ್ ಮಾಡಿದ್ದೆ, ತೊಟ್ಟಿ ತುಂಬಲಿ ಅಂತ. ನೀರು ಬಿಡ್ಬೇಕಾಯ್ತು, ಮಳೆ ಬೇರೆ ಬರ್ತಾ ಇಲ್ಲ. ಸರಿ, ಇದೆಲ್ಲ ಆಗಿ ಕೈಕಾಲು ತಕ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲೇ 9:30 ಮೇಲೆ ಆಯಿತು. ತಿಂಡಿ ತಿಂದಾದ್ಮೇಲೆ ಇವತ್ತು ಒಂದು ಸ್ವಲ್ಪ ಗೋಟ್ ಆರಿಸ್ಬೇಕಾಯ್ತು. ಇದ್ರಾಗೆ ಒಳ್ಳೊಳ್ಳೆ ಅಡಿಕೆ ಇರ್ತದೆ, ಅದಕ್ಕೋಸ್ಕರ ಗೋಟ್ ಆರಿಸ್ಬೇಕಾಯ್ತು. ನೋಡಿ, ಈ ಥರ ಕ್ಲೀನ್ ಮಾಡಿದರೆ ಅಡಿಕೆ ಗೋಟ್ ಇದ್ದದ್ದೆಲ್ಲ ಒಳ್ಳೇದಾಗುತ್ತೆ. ಇದರ ಬರ್ಬರ ಅಂತ ಗೋಟ್ನ ಕ್ಲೀನ್ ಮಾಡಿ ಇದನ್ನ ಒಳ್ಳೆ ರಾಶಿ ಅಡಿಕೆ ಮಾಡ್ಕೊಂಬೋದು. ಭಾಳ ದಿನಗಳ ಮೇಲೆ ಆಕಳು ಹೊಡ್ಕೊಂಡು ಹೋಗ್ತಿದ್ದೀನಿ ಇವತ್ತು ನಮ್ಮ ತೋಟದ ಹತ್ರಕ್ಕೆ. ಯಾಕಪ್ಪ ಅಂದರೆ ನಮ್ಮ ಫ್ರೆಂಡ್ಗಳು ಬರ್ತಿದ್ದಾರೆ ಮೆಕ್ಕೆಜೋಳ ತೆನೆ ಸುಡೋಕ್ಕೆ. ತೆನೆ ಸುಡೋಕ್ಕೆ ಬೆಂಕಿ ಹಾಕ್ತಿದ್ದೀವಿ ಈಗ. ತೆನೆ ಸುಡೋಕ್ಕೆ ತೆನೆ ಕಮ್ಮಿ ಇದಾವೆ ಅಂತ ಮುರ್ಕೊಂಬರಕ್ಕೆ ಹೋಗ್ತಿದ್ದಾರೆ ಇವರು. ಅವ್ರು ಆ ಕಡೆ ತೆನೆ ಮುರ್ಕೊಂಬರಕ್ಕೆ ಹೋದ್ರು, ಈ ಕಡೆ ನಾನು ನಮ್ಮ ಅಣ್ಣ ಫಸ್ಟಿಗೆ ತಂದು ತೆನೆನ ಸುಡ್ತಾ ಇದೀವಿ. ತೆನೆ ಎಷ್ಟು ಕಿತ್ಕೊಂಬಂದ್ರಣ್ಣ? ತೆನೆ ಕಿತ್ಕೊಂಡ್ಬಂದರೆ ಯಾರ ಮನೆ ಹಾಳು ಮಾಡಿದ್ರೋ ಏನೋ ಗೊತ್ತಿಲ್ಲ. ರುದ್ರಪ್ಪ ಎಲ್ಲಿ ತಂದ್ರಿ ಅಣ್ಣ? ನಿಮ್ದು ಈಗ ನಿಮ್ದು ಅಲ್ಲಿ 3ನೇ ಹೊಲ ಐತಲ್ಲ, ಅಲ್ಲೇನಣ್ಣ? ನಮ್ಮಲ್ದ ತಂದ್ರೆ ಬೇಜಾರಾಗಲ್ಲ. ನಾವು ತೆನೆ ಸುಟ್ಟದ್ದೆಲ್ಲ ಆಯ್ತು. ಈ ಕಡೆ ನಮಿ ಬೇಕು ಅಂತ ಹೊಡೆದಾಡ್ತಿದಾರೆ ತೆನೆ. ಒಂದೇ ಸಿಟ್ಟಿಂಗ್ ಕುತ್ಕೊಂಡು ಪ್ಯಾಕ್ ಗಟ್ಲೆ ಸಿಗರೇಟ್ ಖಾಲಿ ಮಾಡೋರು ನೋಡಿರಿ, ಬಾಟ್ಲು ಗಟ್ಲೆ ಬಿಯರ್ ಖಾಲಿ ಮಾಡೋರು ನೋಡಿರಿ. ಇವನು ಪುಟ್ಟಿ ಗಟ್ಲೆ ಮೆಕ್ಕೆಜೋಳನೇ ಖಾಲಿ ಮಾಡ್ತಾನೆ ತಿಂದು. ತೆನೆ ಸುಡ್ಕೊಂಡು ತಿಂತಿದ್ವಿ. ಸಡನ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಹೆಂಗ ನಮ್ಮ ಪುಣ್ಯಕ್ಕೆ ನಮ್ಮ ಅಣ್ಣ ಛತ್ರಿ ತಂದು, ಹಂಗಾಗಿ ಛತ್ರಿ ಹಿಡ್ಕೊಂಡು ಹಿಂಗಂಬಿಟ್ಟಿದ್ದೀವಿ. ನಾವಿಲ್ಲಿ ಆಕಳುಗಳನ್ನ ಕಟ್ಟಾಗಿ ತೆನೆ ಸುಡಕ್ಕೆ ಹೋದ್ರೆ ಮಳೆ ಬಂದ್ಬಿಡ್ತು. ಹಂಗಾಗಿ ಇಲ್ಲೇ ಅದ ನಮ್ಮ ಆಕಳುಗಳು. ನೋಡಿ ಫ್ರೆಂಡ್, ನಮ್ಮ ಆಕಳುಗಳೆಲ್ಲ ಮಳೆಗೆ ನೆನೀತಿದ್ದಾವೆ. ನಾವು ಮಳೆಗೆ ಅಡ್ಡಾಡ್ತಿದ್ದೀವಿ. ಇಲ್ಲೊಂದಿದೆ, ಇದು ನಮ್ಮ ಬ್ರದರ್ದು. ಒಂದೇ ಆಕಳಿರೋದು ಒಂದು. ನಮ್ಮ ಬ್ರೂಸ್ಲಿ ಇಲ್ಲಿ ಮೇಯ್ತಿದೆ. ಮಳೆ ಅಂದರೆ ಮಳೆ ಬರ್ತಿದೆ. ನಾವು ಮಳೆ ಬರ್ತಿರೋದಕ್ಕೆ ಇನ್ನೊಂತ ಕಟ್ಟಬೇಕೀಗ. ಮಳೆ ಜಾಸ್ತಿ ಆಗಿದ್ರಿಂದ ಗಾಡಿ ಹಿಡಕ್ಕೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ, ಎತ್ತಿನ ಗಾಡಿ ಹಿಡಕ್ಕೆ. ಮಳೆ ನಿಂತಂಗಾಯ್ತು. ಸ್ವಲ್ಪ ಆಕಳು ಹಿಡ್ಕೊಂಡು ಮನೆಗೆ ಹೋಗೋಣ ಅಂದರೆ ಎತ್ತು ನೋಡ್ರಿ ಯಾವ ಥರ ಮಾಡ್ತಿದೆ, ಸರಿಯಾಗಿ ಗುಮ್ಮ ಥರ ನೋಡ್ತಿದೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.